ನಾವು ಗ್ಲೋಬಲ್ ಎಫರ್ಟ್ಸ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನ್ಯಾಷನಲ್ ಎಫರ್ಟ್ಸ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವ ಜಾಗತಿಕ ಪ್ರಯತ್ನಗಳ ಬಗ್ಗೆ ಮಾತಾಡಿದ್ವಿ. ಈಗ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವ ರಾಷ್ಟ್ರೀಯ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ಆಯ್ತಾ? ಸೊ ನಿಮಗೆ ಗೊತ್ತಿದೆ, ಪ್ಲೀಸ್ ಕೇಳಿಸ್ಕೋಬೇಕು, ಬಹಳ ಇಂಪಾರ್ಟೆಂಟು. ಓಕೆ, ಸೊ UNFCCC ಕನ್ವೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. UNFCCC ಕನ್ವೆನ್ಷನ್ನು ಲೀಗಲಿ ಬೈಂಡಿಂಗ್, ನಾನ್ ಲೀಗಲಿ ಬೈಂಡಿಂಗ್? ಇಟ್ ಈಸ್ ಲೀಗಲಿ ಬೈಂಡಿಂಗ್. ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ ಅಂದ್ರೆ ಅರ್ಥ, ನೀವೇನಾದ್ರೂ UNFCCC ಕನ್ವೆನ್ಷನ್ ಸೈನ್ ಮಾಡಿದ್ರೆ ಅದನ್ನ ಫಾಲೋ ಮಾಡಲೇಬೇಕು ಅಂತ ಅರ್ಥ. ಸರಿ, UNFCCC ಕನ್ವೆನ್ಷನ್ ಭಾರತ ಸೈನ್ ಮಾಡಿದ್ಯಾ? ಇಂಡಿಯಾ ರಾಟಿಫೈ ಮಾಡಿದ್ಯಾ? ಮಾಡಿದೆ. ಓಕೆ, ಸೊ ಭಾರತ ಸೈನ್ ಮಾಡಿದ್ಮೇಲೆ ಫಾಲೋ ಮಾಡಲೇಬೇಕಾ? ಮಾಡಲೇಬೇಕು. ಅದಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ಕಾರ್ಯಕ್ರಮ NAPCC ಕಾರ್ಯಕ್ರಮ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಇದಕ್ಕೆ ಎರಡು ಉದ್ದೇಶಗಳಿದಾವೆ. ಒಂದು, UNFCCC ಕನ್ವೆನ್ಷನ್ ಫಾಲೋ ಮಾಡೋದು. ಎರಡನೇದು, ಒಂದು UNFCCC ಕನ್ವೆನ್ಷನ್ ಫಾಲೋ ಮಾಡೋದು. ಎರಡನೇ ವಿಚಾರ ಬಂದು ಭಾರತದಲ್ಲಿ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋದು. ಭಾರತದಲ್ಲಿ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋದು. ಫಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಫಾಲೋ ಟು ಇಂಟರ್ಪ್ರಿಟ್ UNFCCC ಕನ್ವೆನ್ಷನ್. ಸೆಕೆಂಡ್ ಆಬ್ಜೆಕ್ಟಿವ್ ಇಸ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಇನ್ ಇಂಡಿಯಾ. ಆಯ್ತಾ? ಸರಿ, ಆಯ್ತು. ಈಗ NAPCC ಕಾರ್ಯಕ್ರಮ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜು, ಭಾರತದಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಇದ್ರ ಕೆಳಗಡೆ 8 ಉಪ ಕಾರ್ಯಕ್ರಮಗಳನ್ನು ತರಲಾಗಿದೆ. ಓಕೆ, ಅಂದ್ರೆ ಭಾರತದಲ್ಲಿ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋಕೆ ಇದ್ರ ಕೆಳಗಡೆ 8 ಉಪ ಕಾರ್ಯಕ್ರಮಗಳನ್ನು ತರಲಾಗಿದೆ. ಓಕೆ, ಎಸ್, ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಪ್ರೋಗ್ರಾಮ್ಸ್ ಅಂಡರ್ NAPCC. ಓಕೆ, ಫಸ್ಟ್ ಇಸ್ ನ್ಯಾಷನಲ್ ಸೋಲಾರ್ ಮಿಷನ್. ರಾಷ್ಟ್ರೀಯ ಸೌರ ಮಿಷನ್ ಅಂತ ಕರಿತೀವಿ. ಓಕೆ, ಈಗ ನೋಡಿ, ಓಕೆ ಕೇಳಿಸ್ಕೋಬೇಕಿಲ್ಲಿ. ಓಕೆ, ಸೋಲಾರ್ ಎನರ್ಜಿ ಪ್ರಮೋಟ್ ಮಾಡಿದಷ್ಟು ಫಾಸಿಲ್ ಫ್ಯೂಲ್ಸ್ ಯೂಸೇಜು ಕಡಿಮೆ ಆಗುತ್ತೆ, ಪಳೆಯುಳಿಕೆ ಇಂಧನಗಳ ಬಳಕೆ ಕಮ್ಮಿ ಆಗುತ್ತೆ. ಓಕೆ, ನಾವು ಈಗ ನೋಡಿ, ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಇಂಡಿಯಾದಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ 60% ವಿದ್ಯುತ್ತನ್ನ ನಾವು ಕಲ್ಲಿದ್ದಲಿನ ಮುಖಾಂತರ ಪ್ರೊಡ್ಯೂಸ್ ಮಾಡ್ತೇವೆ. ಆಯ್ತಾ? ಕೋಲಿಂದ ಪ್ರೊಡ್ಯೂಸ್ ಮಾಡ್ತೇವೆ. ಆಯ್ತಾ? ಕೋಲ್ ಇಸ್ ಅ ಫಾಸಿಲ್ ಫ್ಯೂಯಲ್. ಕೋಲ್ ಜಾಸ್ತಿ ಬರ್ನ್ ಮಾಡಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಫಾಸಿಲ್ ಫ್ಯೂಯಲ್ಸ್ ಅನ್ನ ಬ್ಯಾನ್ ಮಾಡಿ ಸೋಲಾರ್ ಎನರ್ಜಿಗೆ ಶಿಫ್ಟ್ ಆದ್ರೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗುತ್ತೆ. ಹಾಗಾಗಿ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಹೆಚ್ಚು ಮಾಡ್ಲಿಕ್ಕೋಸ್ಕರ NAPCC ಕಾರ್ಯಕ್ರಮದ ಕೆಳಗಡೆ ತಂದಿರುವಂತ ಮೊದಲ ಕಾರ್ಯಕ್ರಮ ನ್ಯಾಷನಲ್ ಸೋಲಾರ್ ಮಿಷನ್. ಸೋಲಾರ್ ಎನರ್ಜಿ ಪ್ರಮೋಟ್ ಮಾಡಿದಷ್ಟು, ಪ್ರೊಡ್ಯೂಸ್ ಮಾಡಿದಷ್ಟು ಫಾಸಿಲ್ ಫ್ಯೂಯಲ್ಸ್ ಯೂಸೇಜ್ ಕಮ್ಮಿ ಆಗುತ್ತೆ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗುತ್ತೆ. ಓಕೆ, ಈಗ ನೋಡಿ, ಆಲ್ರೆಡಿ ಹೇಳಿದ್ದೀನಿ, ಇಂಡಿಯಾದಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್ ಅಂತ ಹೇಳಿ. ಓಕೆ, ಎಲೆಕ್ಟ್ರಿಸಿಟಿ ಇಸ್ ಎ ಪ್ರೀಶಿಯಸ್ ರಿಸೋರ್ಸ್ ಅಲ್ವಾ? ಇಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ಎನರ್ಜಿ ಅಂತ ಅರ್ಥ. ಎನರ್ಜಿ ಕನ್ಸರ್ವೇಷನ್ ಮಾಡಿದಷ್ಟು ಫಾಸಿಲ್ ಫ್ಯೂಯಲ್ಸ್ ಯೂಸೇಜ್ ಕಮ್ಮಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗುತ್ತೆ. ಹಾಗಾಗಿ ಎನರ್ಜಿ ಕನ್ಸರ್ವೇಷನ್ ಮಾಡೋಕ್ಕೋಸ್ಕರ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಎನರ್ಜಿ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ.
ಇಲ್ಲಿ ಬನ್ನಿ, ಈಗ ವಾಟರ್ ಬಗ್ಗೆ ಮಾತಾಡೋಣ. ಓಕೆ, ವಾಟರ್ ಕನ್ಸರ್ವೇಷನ್ ಮಾಡಿದಷ್ಟು, ನೀರಿನ ಸಂರಕ್ಷಣೆ ಮಾಡಿದಷ್ಟು ವೆಜಿಟೇಷನ್ ಜಾಸ್ತಿ ಆಗುತ್ತೆ. ವೆಜಿಟೇಷನ್ ಜಾಸ್ತಿ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗುತ್ತೆ. ಹಾಗಾಗಿ ನೀರನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನ್ಯಾಷನಲ್ ವಾಟರ್ ಮಿಷನ್, ನ್ಯಾಷನಲ್ ವಾಟರ್ ಮಿಷನ್. ಎಫಾರೆಸ್ಟೇಷನ್, ಎಫಾರೆಸ್ಟೇಷನ್ ಅಂದ್ರೆ ಗೊತ್ತು ನಿಮಗೆ, ಗಿಡಗಳನ್ನು ನೆಡುವಂಥದ್ದು ಎಫಾರೆಸ್ಟೇಷನ್. ಎಫಾರೆಸ್ಟೇಷನ್ ಮಾಡಿದಷ್ಟು ವೆಜಿಟೇಷನ್ ಜಾಸ್ತಿ ಆಗುತ್ತೆ, ಕಾರ್ಬನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗಲಿ. ಭಾರತದಲ್ಲಿ ಎಫಾರೆಸ್ಟೇಷನ್ ಎಂಕರೇಜ್ ಮಾಡಲಿಕ್ಕೋಸ್ಕರ ಗ್ರೀನ್ ಇಂಡಿಯಾ ಮಿಷನ್, ಗ್ರೀನ್ ಇಂಡಿಯಾ ಮಿಷನ್. ಓಕೆ ನೋಡಿ, ನೀವು ಅಗ್ರಿಕಲ್ಚರ್ ಜಾಸ್ತಿ ಮಾಡಿದ್ರೆ, ವಿಪರೀತ ಕೃಷಿ, ತೀವ್ರ ಕೃಷಿ, ಓಕೆ, ಅಗ್ರಿಕಲ್ಚರ್ ಜಾಸ್ತಿ ಮಾಡಿದ್ರೆ ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆದ್ರೆ ವೆಜಿಟೇಷನ್ ಕಮ್ಮಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗುತ್ತೆ. ನಾವೆಂತ ಕೃಷಿ ಮಾಡಬೇಕು? ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡಬೇಕು, ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ಸುಸ್ಥಿರ ಕೃಷಿ ಮಾಡ್ಲಿಕ್ಕೋಸ್ಕರ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಎಂತ ಕೃಷಿ ಮಾಡಬೇಕು? ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡಬೇಕು. ಕ್ಲೈಮೇಟ್ ಚೇಂಜ್ ನ ವಿರುದ್ಧ ಹಿಮಾಲಯಗಳನ್ನು ಸಂರಕ್ಷಣೆ ಮಾಡುವಂತ ಕಾರ್ಯಕ್ರಮ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಇಕೋಸಿಸ್ಟಮ್. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ಹಿಮಾಲಯನ್ ಇಕೋಸಿಸ್ಟಮ್. ಕ್ಲೈಮೇಟ್ ಚೇಂಜ್ ನ ಕುರಿತಂತೆ ವೈಜ್ಞಾನಿಕ ಸಂಶೋಧನೆಗಳನ್ನು ಹೆಚ್ಚು ಮಾಡಲಿಕ್ಕೋಸ್ಕರ, ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ನ ಕುರಿತಂತ ವೈಜ್ಞಾನಿಕ ಸಂಶೋಧನೆಗಳನ್ನು ಹೆಚ್ಚು ಮಾಡೋದು, ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು. ಈಗ ನೋಡಿ, ಅರ್ಬನೈಸೇಷನ್ ಜಾಸ್ತಿ ಆಗ್ತಿದೆ, ನಗರೀಕರಣ ಜಾಸ್ತಿ ಆಗ್ತಿದೆ. ನಗರೀಕರಣ, ಅರ್ಬನ್ ಏರಿಯಾಸ್ ಹ್ಯಾವ್ ಬಿಕಮ್, ಒಂಥರ ಈ ನಗರ ಪ್ರದೇಶಗಳನ್ನ ಕಾಂಕ್ರೀಟ್ ಕಾಡುಗಳು ಅಂತ ಕರಿತೀವಿ. ಯಾಕೆ ಎಲ್ಲ ಬಿಲ್ಡಿಂಗ್ಸ್ ನೋಡಿ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಇಸ್ ಅ ಮೆಟೀರಿಯಲ್ ವಿಚ್ ಕ್ಯಾನ್ ಟ್ರಾಪ್ ಹೀಟ್. ಹೀಟ್ ಅನ್ನು ಟ್ರ್ಯಾಪ್ ಮಾಡುವಂತ ಸಾಮರ್ಥ್ಯ ಇರುತ್ತೆ ಸಿಮೆಂಟ್. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗುತ್ತೆ. ಎಂತ ಮನೆಗಳನ್ನು ಕಟ್ಟಬೇಕು ಅಂದ್ರೆ ಗ್ರೀನ್ ಬಿಲ್ಡಿಂಗ್ಸ್ ಕಟ್ಟಬೇಕು, ಪರಿಸರ ಸ್ನೇಹಿ ಕಟ್ಟಡಗಳು. ಗ್ರೀನ್ ಬಿಲ್ಡಿಂಗ್ಸ್ ಅನ್ನ ಒಂದು ಬಿಲ್ಡಿಂಗ್ ತಗೊಂಡ್ಬಿಟ್ಟು ಗ್ರೀನ್ ಕಲರ್ ಪೇಂಟ್ ಹೊಡೆದ್ಬಿಡೋದಲ್ಲ, ಅದಲ್ಲ ಗ್ರೀನ್ ಬಿಲ್ಡಿಂಗ್. ಒಂದು ಮನೆ ಕಟ್ಟಿದ್ರೆ ಎಷ್ಟಾಗುತ್ತೋ ಅಷ್ಟು ಸಿಮೆಂಟ್ ಬಳಕೆಯನ್ನು ಕಮ್ಮಿ ಮಾಡಬೇಕು, ಮರದ ಹಲಗೆಗಳನ್ನು ಜಾಸ್ತಿ ಬಳಸಬೇಕು, ಮನೆ ಸುತ್ತ ಗಿಡಗಳನ್ನು ಹಾಕಬೇಕು, ಮಳೆ ನೀರು ಕೊಯ್ಲು ಪದ್ಧತಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ವೇಸ್ಟ್ ವಾಟರ್ನ ರೀಸೈಕಲ್ ಮಾಡಿ ಮಿಸಲೇನಿಯಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು. ನಿಮ್ ಬಿಲ್ಡಿಂಗ್ ಬೇಕಾಗಿರುವಂತ ಎಲೆಕ್ಟ್ರಿಸಿಟಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಸರ್, ಗ್ರೀನ್ ಬಿಲ್ಡಿಂಗ್ಸ್. ಸೊ ಗ್ರೀನ್ ಬಿಲ್ಡಿಂಗ್ಸ್ ಅನ್ನು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್ಸ್. ಸೊ ದೀಸ್ ಆರ್ ದ 8 programs which are launched under NAPCC program. Okay, National Action Plan on Climate Change ಅಂತ ಕರಿತೀವಿ. This is all about climate change. Okay, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವ ಜಾಗತಿಕ ಮತ್ತು ರಾಷ್ಟ್ರೀಯ ಪ್ರಯತ್ನಗಳು. ಹೋಪ್ ಈ ಚಾಪ್ಟರ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೋಬೇಕು, ಕ್ಲಿಯರ್ ಕಟ್ಟಾಗಿ ಕಲಿಬೇಕು, ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ಕಲಿಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಇರಬೇಕು ಅಲ್ವಾ? ಸರಿ. ಸೊ ಇಡೀ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕ್ಲೈಮೇಟ್ ಚೇಂಜ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ನೋಟ್ಸ್ ಒಂದ್ಸತಿ ಗೋತ್ರು ಮಾಡಿ. ಓಕೆ, ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದೀನಿ, ಬಹಳ ವಿಸ್ತಾರವಾಗಿ ಬರ್ದಿದ್ದೀನಿ ಚಾಪ್ಟರ್ ನಾನು ನೋಟ್ಸ್ ಅಲ್ಲಿ. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಪೊಲ್ಯೂಷನ್. ರೈಟ್? ಓಕೆ, ನಿಮ್ಗೆ ಚಾಪ್ಟರ್ ಅರ್ಥ ಆಗಿದೆ ಅಂತ ಭಾವಿಸ್ತಾ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಎಸ್.